ಎಲ್ರಿಗೂ ಹಾಯ್. ನೀವೀಗ ನೋಡ್ತಾ ಇರೋದು ದ ನೇಕೆಡ್ ಟ್ರೂತ್. ಇಲ್ಲಿ ನಿಮ್ಮ ಒಂದು ಪ್ರಶ್ನೆ ತಗೋತೀವಿ, ದೇಹ ಮತ್ತು ಸೆಕ್ಸ್ಗೆ ಸಂಬಂಧಪಟ್ಟದ್ದು. ಅದಕ್ಕೆ ನೇರ ಉತ್ತರ ಕೊಡ್ತೀವಿ. ನಾನ್ ಶಿಲ್ಪ, ಬನ್ನಿ ಶುರು ಮಾಡೋಣ. ಡೆಲ್ಲಿಯಿಂದ 25 ವರ್ಷದ ಹುಡುಗಿ ಬರೀತಾರೆ, ನನಗೆ ಮಾತ್ರೆಗಳು ಮತ್ತು IUD ಬಗ್ಗೆ ಗೊತ್ತು. ಅದು ಬಿಟ್ಟು ಬೇರೆ ಯಾವ ರೀತಿಯ ಗರ್ಭ ನಿಯಂತ್ರಣ ಇದೆ? ಸ್ಟೆರಿಲೈಸೇಷನ್ ಅಂದ್ರೆ ಏನು? ಸ್ಟೆರಿಲೈಸೇಷನ್ ಶಾಶ್ವತವಾಗಿ ಗರ್ಭ ನಿಯಂತ್ರಿಸುವ ಒಂದು ವಿಧಾನ. ಬೇರೆ ಎಲ್ಲ ಅಂದ್ರೆ ಮಾತ್ರೆಗಳು, IUD ಎಲ್ಲ ತಾತ್ಕಾಲಿಕ. ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡೋ ಸ್ಟೆರಿಲೈಸೇಷನ್ ಅಲ್ಲಿ ಫಲೋಪಿಯನ್ ಟ್ಯೂಬ್ಸ್ ನ ಕಟ್ ಅಥವಾ ಬ್ಲಾಕ್ ಮಾಡ್ತಾರೆ. ಇದರಿಂದ ಅಂಡಾಶಯದಿಂದ ಎಗ್ ಗರ್ಭ ತಲುಪೋದನ್ನ ತಡೆಯಬಹುದು. ಇದು ಶಾಶ್ವತವಾಗಿ ಹೆಣ್ಣಿನ ಎಗ್ ವೀರ್ಯದಿಂದ ಫರ್ಟಿಲೈಸ್ ಆಗೋದನ್ನ ತಡೆಯುತ್ತೆ. ಇದು ವಿಫಲ ಆಗೋ ಚಾನ್ಸ್ ತುಂಬಾ ಕಡಿಮೆ, 1%ಗೂ ಕಡಿಮೆ. ಇದು ನಿಮ್ಮ ಪೀರಿಯಡ್ಸ್ನಾಗ್ಲಿ ಅಥವಾ ಲೈಂಗಿಕ ಸುಖವನ್ನಾಗ್ಲಿ ಎಫೆಕ್ಟ್ ಮಾಡಲ್ಲ. ತುಂಬಾ ಶ್ಯೂರ್ ಆಗಿದ್ರೆ ಮಾತ್ರನೇ ಸ್ಟೆರಿಲೈಸೇಷನ್ ಮಾಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಇದನ್ನ ರಿವರ್ಸ್ ಮಾಡಿಸ್ಕೊಳ್ಳೋ ಬಗ್ಗೆ ತುಂಬಾನೇ ಕಠಿಣ. ಮಕ್ಕಳು ಬೇಡ ಅಂತ 100% ಶ್ಯೂರ್ ಆಗಿರೋರು ಮಾತ್ರನೇ ಸ್ಟೆರಿಲೈಸೇಷನ್ ಮಾಡಿಸ್ಕೋತಾರೆ. ಬೇರೆ ಯಾವುದೇ ಆಪರೇಷನ್ ತರ ಇದ್ರೊಳಗೂ ಕೆಲವು ರಿಸ್ಕ್ ಇದೆ. ಸೊ ಎಲ್ಲಕ್ಕೂ ಮುಂಚೆ ಡಾಕ್ಟರ್ನ ನೋಡಿ. ಮರಿಬೇಡಿ, ಸ್ಟೆರಿಲೈಸೇಷನ್ ಯಾವುದೇ ರೀತಿ STI ಇಂದ ಅಥವಾ HIV ಇಂದ ಪ್ರೊಟೆಕ್ಟ್ ಮಾಡಲ್ಲ. ಸೊ ಖಂಡಿತ ಕಾಂಡೋಮ್ ಯೂಸ್ ಮಾಡಿ. ಇನ್ನು ಪ್ರಶ್ನೆಗಳಿದೆಯಾ? ಇಮೇಲ್ ಮಾಡಿ ಅಥವಾ SMS ಕಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ.